ಒಬ್ಬ ಅಭ್ಯರ್ಥಿ ಹಲವು ತಿಂಗಳುಗಳ ಕಾಲ ಜಿಪಿಎಸ್ಟಿಆರ್ ಎಚ್ಎಸ್ಟಿಆರ್ ಪರೀಕ್ಷೆಗಳಿಗೆ ತುಂಬಾ ಕಷ್ಟಪಟ್ಟು ಓದಿರ್ತಾನೆ. ಪರೀಕ್ಷೆಯ ದಿನ ಅವನಿಗೆ ಇಂಗ್ಲಿಷ್ ವಿಭಾಗದಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಶ್ನೆ ಬಂದಿರತ್ತೆ. ಅವನಿಗೆ ಎಲ್ಲಾ ಪದಗಳ ಅರ್ಥವೂ ಸಹ ಗೊತ್ತಿದೆ, ಆದರೆ ಒಂದು ಚಿಕ್ಕ ಗ್ರಾಮರ್ ರೂಲ್ ಗೊತ್ತಿಲ್ಲ. ಅವನು ತಪ್ಪು ಉತ್ತರವನ್ನ ಆಯ್ಕೆ ಮಾಡ್ತಾನೆ. ಪರೀಕ್ಷೆ ಮುಗಿದ ನಂತರ ಆನ್ಸರ್ ಕೀ ನೋಡಿದಾಗ ಅವನಿಗೆ ಗೊತ್ತಾಗತ್ತೆ ಅವನು ಕಳ್ಕೊಂಡಿದ್ದು ಕೇವಲ 1 ಅಂಕ. ಆದರೆ ಆ 1 ಅಂಕವೇ ಮೆರಿಟ್ ಲಿಸ್ಟ್ ನಲ್ಲಿ ಅವನ ಸ್ಥಾನವನ್ನ ಬದಲಾಯಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ದೊಡ್ಡ ವಿಷಯಗಳಿಗಿಂತ ಇಂಥ ಚಿಕ್ಕ ಚಿಕ್ಕ ಗ್ರಾಮರ್ ರೂಲ್ಸ್ ಕೂಡ ನಿಮ್ಮ ಯಶಸ್ಸನ್ನ ನಿರ್ಧರಿಸಬಹುದು. ಇಂದು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿನ ಪ್ರತಿಯೊಂದು ನಿಯಮವನ್ನ ತುಂಬಾ ಸರಳ ಕನ್ನಡದಲ್ಲಿ ಕಲೀಲಿಕ್ಕಿದ್ದೇವೆ. ಈ ಪಾಠದ ನಂತರ ಈಸ್ ಅಥವಾ ಆರ್, ಹ್ಯಾಸ್ ಅಥವಾ ಹ್ಯಾವ್, ಪ್ಲೇಸ್ ಅಥವಾ ಪ್ಲೇ ಎಂಬ ಗೊಂದಲ ನಿಮಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಇದು HSTR, GPSTR, ಕ್ರೈಸ್, TET, CTET ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ಮ್ಯಾಂಡೇಟರಿ ಕ್ವೆಶ್ಚನ್ ಕೇಳುವಂತಹ ಟಾಪಿಕ್ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ. Subject verb agreement. Subject verb agreement means the verb must agree with the subject in number and person. ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾಗ ಆ ವರ್ಬ್ ಸಬ್ಜೆಕ್ಟ್ ಜೊತೆಗೆ ಮ್ಯಾಚ್ ಆಗ್ಬೇಕು ಅಥವಾ ಅಗ್ರಿ ಆಗ್ಬೇಕು. ಸೊ ಹಾಗಿದ್ರೆ ಸಬ್ಜೆಕ್ಟು ಯಾವ ನಂಬರ್ಸ್ ಅಲ್ಲಿ ಇದೆ, ಅಂದ್ರೆ ಸಬ್ಜೆಕ್ಟು ಪ್ಲೂರಲ್ ಅಲ್ಲಿ ಇದೆಯೋ ಅಥವಾ ಸಿಂಗ್ಯುಲರ್ ಅಲ್ಲಿ ಇದೆಯೋ, ಅಥವಾ ಯಾರಿದ್ದಾರೆ ಆ ಸಬ್ಜೆಕ್ಟ್ ಅಲ್ಲಿ ಅನ್ನುವಂಥದ್ದು ಮ್ಯಾಟರ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಹಿ ಪ್ಲೇಸ್ ಫುಟ್ಬಾಲ್. ಹಿ ಪ್ಲೇಸ್ ಅಂತ ಆಗಿದೆ. ಎಸ್ ಅನ್ನುವಂತಹ ಲೆಟರ್ ಅನ್ನು ನಾವು ಪ್ಲೇ ಜೊತೆಗೆ ಸೇರಿಸಿದ್ದೇವೆ. ಯಾಕಂದ್ರೆ ಹಿ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರತ್ತೆ ಅಲ್ವಾ. ಇನ್ ಕನ್ನಡ ಆಲ್ಸೋ ವಿ ಕ್ಯಾನ್ ಸಿ ಲೈಕ್ ಅವನು ಶಾಲೆಗೆ ಹೋಗುತ್ತಾನೆ, ನೇ ಅಂತ ಇದೆ ಅಲ್ವಾ. ಸಪೋಸ್ ಸಬ್ಜೆಕ್ಟು ಅವರು ಅಂತ ಹಾಕಿದ್ರೆ ಅವರು ಶಾಲೆಗೆ ಹೋಗುತ್ತಾರೆ, ರೇ ಅಂತ ಆಗತ್ತೆ. ಸೊ ಹಿ ಬಂದಾಗ, ಹಿ ಶಿ ಇಟ್ ಬಂದಾಗ ಇಲ್ಲಿ ಎಸ್ ಅಥವಾ ಇ ಎಸ್ ಅನ್ನ ನಾವು ವರ್ಬ್ ಜೊತೆಗೆ ಸೇರಿಸ್ತೇವೆ. ಸಪೋಸ್ ವಿ, ದೇ, ಐ ಅವೆಲ್ಲ ಬಂದ್ರೆ ಸೇಮ್ ವರ್ಬ್ ಅನ್ನ ಅಲ್ಲಿ ನಾವು ಇಡ್ತೇವೆ. ನೋಡಿ ಸೆಕೆಂಡ್ ಸೆಂಟೆನ್ಸ್, ದೇ ಪ್ಲೇ ಫುಟ್ಬಾಲ್. ಇಲ್ಲಿ ಪ್ಲೇ ಅಷ್ಟೇ ಇದೆ, ದೇ ಪ್ಲೇಸ್ ಫುಟ್ಬಾಲ್ ಆಗತ್ತಾ? ಇಲ್ಲ. ಸೊ ಹಾಗಿದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಯಾವ ಯಾವ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ವರ್ಬ್. ಸೊ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ವರ್ಬ್ ಅಂತ ಇದೆ. ಅಂದ್ರೆ ಏನು? ಸಬ್ಜೆಕ್ಟು ಸಿಂಗ್ಯುಲರ್ ಅಲ್ಲಿ ಇದ್ರೆ ವರ್ಬ್ ಸಹ ಸಿಂಗ್ಯುಲರ್ ಅಲ್ಲಿ ಇರುತ್ತೆ. ಶಿ ರೈಟ್ಸ್ ಎವ್ರಿ ಡೇ, ರೈಟ್ಸ್. ಎಸ್ ಅನ್ನುವಂತಹ ಲೆಟರ್ ಅನ್ನು ನಾವು ಸೇರಿಸಿದ್ದೇವೆ. ಯಾಕೆ? ಏಕವಚನದಲ್ಲಿದೆ. ಓಕೆನಾ. ಮೈ ಫಾದರ್, ಇಲ್ಲಿ ಮೈ ಅನ್ನುವಂಥ ಸಬ್ಜೆಕ್ಟ್ ಅಲ್ಲ, ಮೈ ಫಾದರ್ ಡ್ರೈವ್ಸ್ ಅ ಕಾರ್, ಎಸ್ ಸೇರಿಸಿದ್ದೇವೆ ಅಲ್ವಾ. ರಾಮ್ ವರ್ಕ್ಸ್ ಹಾರ್ಡ್, ಇಲ್ಲೂ ಸಹ ವರ್ಕ್ಸ್ ಎಸ್ ಇದೆ. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಯಾವುದೇ ಒಂದು ಪರ್ಸನ್ ನೇಮ್ ಬಂದಾಗ ರಾಮ್ ವರ್ಕ್ಸ್ ಹಾರ್ಡ್, ನಾವಿಲ್ಲಿ ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ತೇವೆ. ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ವರ್ಬ್. ಸೆಕೆಂಡ್ ರೂಲ್,
ದೇ ಪ್ಲೇ ಕ್ರಿಕೆಟ್. ನೋಡಿ, ಪ್ಲೇ ಅಂತ ಇದೆ. ಅವರು ಕ್ರಿಕೆಟ್ ಅನ್ನ ಆಡ್ತಾರೆ. ಸ್ಟೂಡೆಂಟ್ಸ್ ಸ್ಟಡಿ ಡೈಲಿ. ವಿದ್ಯಾರ್ಥಿಗಳು ಪ್ರತಿದಿನ ಸ್ಟಡಿ ಮಾಡ್ತಾರೆ. ಡಾಗ್ಸ್ ಬಾರ್ಕ್ ಲೌಡ್ಲಿ. ನಾಯಿ ಜೋರಾಗಿ ಬೊಗಳುತ್ತೆ ಅಲ್ವಾ? ಸೊ ಬಾರ್ಕ್ ಅಂತ ಇದೆ. ನಿಮಗೆ ಸಿಂಗ್ಯುಲರ್ ಪ್ಲೂರಲ್ ಗೊತ್ತಾಗ್ಬೇಕು. ಸಿಂಗ್ಯುಲರ್ ಇದ್ರೆ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ ವರ್ಬ್ ಜೊತೆಗೆ. ಪ್ಲೂರಲ್ ಇದ್ರೆ ಸೇಮ್ ಇರುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾನು ಹೇಳ್ತಾ ಇರುವಂತದ್ದು. ಥರ್ಡ್ ಒನ್, ಟೂ ಸಬ್ಜೆಕ್ಟ್ಸ್ ಜಾಯಿಂಡ್ ಬೈ and ಯೂಶುವಲಿ ಟೇಕ್ಸ್ ಅ ಪ್ಲೂರಲ್ ವರ್ಬ್. ಎರಡು ಸಬ್ಜೆಕ್ಟ್ ಇದ್ದಾಗ, ಒಂದು ಸೆಂಟೆನ್ಸ್ ನಲ್ಲಿ ಎರಡು ಸಬ್ಜೆಕ್ಟ್ ಇದ್ದಾಗ ಅದರ ಮಧ್ಯದಲ್ಲಿ, ಎರಡು ಸಬ್ಜೆಕ್ಟ್ ಮಧ್ಯದಲ್ಲಿ and ಅನ್ನುವಂತಹ ವರ್ಡ್ ಜಾಯಿನ್ ಆಗಿದ್ರೆ ಅಲ್ಲಿ ವರ್ಬ್ ಪ್ಲೂರಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ರಾಮ್ ಅಂಡ್ ಶ್ಯಾಮ್ ಆರ್ ಫ್ರೆಂಡ್ಸ್. ಇಲ್ಲಿ ಆರ್ ಅನ್ನುವಂತಹ ವರ್ಬ್ ಇದೆ. ಯಾಕೆ? ರಾಮ್ ಅಂಡ್ ಶ್ಯಾಮ್ ಇಬ್ಬರಾದ್ರು ಅಲ್ವಾ, ಅಂದ್ಮೇಲೆ ಅದು ಬಹುವಚನದಲ್ಲಿದೆ ಸಬ್ಜೆಕ್ಟ್, ವರ್ಬ್ ಸಹ ಬಹುವಚನಕ್ಕೆ ಹೋಗುತ್ತೆ. ಮೈ ಬ್ರದರ್ ಅಂಡ್ ಸಿಸ್ಟರ್ ಲಿವ್ ಇನ್ ಬ್ಯಾಂಗ್ಳೂರ್. ಲಿವ್ ಅನ್ನುವಂತ ವರ್ಡ್ ಅದು ಪ್ಲೂರಲ್ ವರ್ಬ್. ಓಕೆನಾ? ಇದರಲ್ಲಿ ಎಕ್ಸೆಪ್ಷನ್ ಇದೆ ನೋಡಿ. ಇಫ್ ಟೂ ನೌನ್ಸ್ ರೆಫರ್ ಟು ಒನ್ ಪರ್ಸನ್ ಆರ್ ಒನ್ ಐಡಿಯಾ ಯೂಸ್ ಅ ಸಿಂಗ್ಯುಲರ್ ವರ್ಬ್. ಸಪೋಸ್ ಅಲ್ಲಿ and ಅನ್ನುವಂತಹ ಕಂಜಂಕ್ಷನ್ ಅನ್ನ ಯೂಸ್ ಮಾಡಿದ್ದಾರೆ. ಎರಡು ಸಬ್ಜೆಕ್ಟ್ ಇದೆ, ಬಟ್ ಎರಡೂ ಸಬ್ಜೆಕ್ಟು ಒಂದೇ ವಿಷಯಕ್ಕೆ ರಿಲೇಟ್ ಆಗಿದ್ರೆ ನಾವು ಅಲ್ಲಿ ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಬ್ರೆಡ್ ಅಂಡ್ ಬಟರ್ ಈಸ್ ಮೈ ಬ್ರೇಕ್ಫಾಸ್ಟ್. ಬ್ರೆಡ್ ಮತ್ತೆ ಬಟರ್ ಎರಡನ್ನು ಹಾಕಿನೇ ತಿನ್ನೋದು ನಾವು ಅಲ್ವಾ? ಮೈ ಬ್ರದರ್ ಅಂಡ್ ಸಿಸ್ಟರ್ ಅದು ಇಬ್ರು ಬೇರೆ ಬೇರೆ. ಬ್ರೆಡ್ ಅಂಡ್ ಬಟರ್ ಎರಡು ಒಂದೇ. ಒಂದೇ ಮೀನ್ಸ್ ಎರಡನ್ನು ಸೇರಿಸಿ ನಾವು ತಿಂತೇವೆ. ಸೊ ಅಲ್ಲಿ ಈಸ್ ಅನ್ನುವಂತಹ ವರ್ಬ್ ಅನ್ನ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ಫೋರ್ತ್ ಒನ್, ಈಚ್ ಆರ್ ಎವ್ರಿ ಆಲ್ವೇಸ್ ಟೇಕ್ ಅ ಸಿಂಗ್ಯುಲರ್ ವರ್ಬ್. ಈಚ್ ಅಂದ್ರೇನು? ಪ್ರತಿಯೊಬ್ಬ. ಎವ್ರಿ ಅಂದ್ರೆ ಪ್ರತಿಯೊಂದು. ನೋಡಿ, ಪ್ರತಿಯೊಬ್ಬ, ಪ್ರತಿಯೊಂದು ಅಂದ್ರೆ ಒಂದೇ ಇರೋದು, ಅಲ್ಲಿ ಸಿಂಗ್ಯುಲರ್ ಆಯ್ತು ಅದು ಅಲ್ವಾ? ಅಂದ್ಮೇಲೆ ವರ್ಬ್ ಸಹ ಸಿಂಗ್ಯುಲರ್ ಅಲ್ಲೇ ಇರುತ್ತೆ. ಈಚ್ ಸ್ಟೂಡೆಂಟ್ ಹ್ಯಾಸ್ ಅ ಬುಕ್. ಹ್ಯಾಸ್ ಪ್ಲೂರಲ್ ಇದ್ರೆ ಹ್ಯಾವ್ ಆಗ್ತಿತ್ತು. ಇಲ್ಲಿ ಹ್ಯಾಸ್ ಯೂಸ್ ಮಾಡಿದ್ದೇವೆ. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ. That's why has a book. Every child, ಪ್ರತಿಯೊಂದು ಮಗು, is happy. Every child is ಅನ್ನುವಂಥದ್ದು ಸಿಂಗ್ಯುಲರ್. That's why is ಯೂಸ್ ಮಾಡಿದ್ದೇವೆ. ಓಕೆನಾ? ಫಿಫ್ತ್ ಒನ್, everyone, everybody, someone, somebody, anyone and nobody takes singular verb. ಸೊ ಇಲ್ಲಿ ಸಬ್ಜೆಕ್ಟ್ everyone, everybody, someone, somebody, anyone and nobody ಇವೆಲ್ಲವೂ ಸಹ ಸಿಂಗ್ಯುಲರ್ ವರ್ಬ್ ಅನ್ನ ತಗೊಳತ್ತೆ. everyone is ready. everyone ಅನ್ಕೊಡ್ಲೆ ಏನ್ ಅನ್ಕೊಳ್ತೀರಾ? ತುಂಬಾ ಜನ ಅಂತ ಅನ್ಕೊಳ್ತೀರಾ ಅಲ್ವಾ? ಸೊ everyone is ready. Nobody knows the answer. ಇಲ್ಲಿ ಯಾರಿಗೂ ಆನ್ಸರ್ ಗೊತ್ತಿಲ್ಲ. ಸೊ ಇದು ಸಹ ನೋಸ್ ಅಂದ್ರೆ ಸಿಂಗ್ಯುಲರ್ ವರ್ಬ್ ಆಯ್ತು ಅಲ್ವಾ? ಸಿಕ್ಸ್ತ್ ಒನ್, either or, neither nor. The verb agrees with the subject nearest to it. For example, either Ram
or his friends are coming. ನೀವು ಅನ್ಕೊಳ್ಬೋದು ರಾಮ್ ಅನ್ನೋಂಥದ್ದು ಸಿಂಗ್ಯುಲರ್ ಇದೆ, ಆರ್ ಯಾಕೆ ಯೂಸ್ ಮಾಡಿದ್ದೇವೆ ಅಂತ. ಅಲ್ಲಿ ಏನಿದೆ ರೂಲು, ನೀವು ವರ್ಬ್ ಅನ್ನ ಬರಿಬೇಕಿದ್ರೆ ಅದರ ಹತ್ರದಲ್ಲಿ ಯಾವ ಸಬ್ಜೆಕ್ಟ್ ಇದೆಯಲ್ಲ ಅದಕ್ಕೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕಾಗತ್ತೆ, ವರ್ಬ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಈದರ್ ಆರ್ ನೀದರ್ ನಾರ್ ಇಂದ ವಾಕ್ಯಗಳು ಸ್ಟಾರ್ಟ್ ಆದಾಗ ಮಾತ್ರ. ಈದರ್ ರಾಮ್ ಆರ್ ಹಿಸ್ ಫ್ರೆಂಡ್ಸ್ ಆರ್ ಕಮಿಂಗ್. ಫ್ರೆಂಡ್ಸ್ ಅನ್ನುವಂಥದ್ದು ನಿಯರ್ ಇದೆ ಸಬ್ಜೆಕ್ಟ್. ದಟ್ಸ್ ವೈ ಫ್ರೆಂಡ್ಸ್ ಪ್ಲೂರಲ್ ಆಗಿರೋದ್ರಿಂದ ಆರ್ ಅನ್ನುವಂತಹ ವರ್ಬ್ ಬಂದಿದೆ. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ ಈಸ್ ರೆಡಿ. ಸ್ಟೂಡೆಂಟ್ ಅನ್ನುವಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ಸಿಂಗ್ಯುಲರ್ ವರ್ಬ್ ಈಸ್ ಬರುತ್ತೆ. ಓಕೆನಾ. 7th one, one of plus plural noun, comma, use a singular verb. ಸೊ ಇಲ್ಲಿ ಒನ್ ಆಫ್ ದ ಅಂತ ಸ್ಟಾರ್ಟ್ ಆಗತ್ತೆ ಏನು ಸೆಂಟೆನ್ಸ್. ಅಲ್ಲಿ ನೌನ್ ಅಂದ್ರೆ ಪ್ಲೂರಲ್ ನೌನ್ ಇರತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಬಾಯ್ಸ್, ಬಾಯ್ ಅನ್ನುವಂಥದ್ದು ಬಾಯ್ಸ್ ಅನ್ನುವಂಥದ್ದು ನೌನ್, ಬಟ್ ಅದು ಪ್ಲೂರಲ್ ನೌನ್ ಅಲ್ವಾ. ಅದ್ರ ಜೊತೆಗೆ ನಾವು ಸಿಂಗ್ಯುಲರ್ ವರ್ಬ್ ಅನ್ನ ಹಾಕ್ತೇವೆ. ಒನ್ ಆಫ್ ದ ಬಾಯ್ಸ್ ಅಂದ್ರೆ ಏನು, ಬಾಯ್ಸ್ ಅಲ್ಲಿ ಒಬ್ಬ. ಓಕೆನಾ. ತುಂಬಾ ಜನ ಬಾಯ್ಸ್ ಇದಾರೆ, ಅದರಲ್ಲಿ ಒಬ್ಬ ಅಬ್ಸೆಂಟ್ ಇದ್ದಾನೆ. ಒನ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಸ್ ಅ ಬೈಕ್. ತುಂಬಾ ಜನ ಫ್ರೆಂಡ್ಸ್ ಅಲ್ಲಿ ಒಬ್ಬನ ಹತ್ರ ಬೈಕ್ ಇದೆ. ದಟ್ಸ್ ವೈ ಸಿಂಗ್ಯುಲರ್ ವರ್ಬ್ ಅನ್ನ ನಾವು ಯೂಸ್ ಮಾಡ್ತೇವೆ. 8th one, the number of singular verb ಅನ್ನ ತಗೊಳುತ್ತೆ. The sentence starts from the number of, it takes singular verb. The number of students is increasing. The number of ಇದ್ರೆ singular verb, a number of ಇದ್ರೆ plural verb. A number of students are absent. ಇಲ್ಲಿ a number of ಇದೆ, ಸ್ಟೂಡೆಂಟ್ಸ್ ಆರ್ ಬಂತು. ಅಲ್ಲಿ ದ ನಂಬರ್ ಆಫ್ ಇದ್ರೆ ಸ್ಟೂಡೆಂಟ್ಸ್ ಈಸ್ ಅಂತ ಬರುತ್ತೆ. ಓಕೆನಾ. ಅಲಾಂಗ್ ವಿತ್, as well as, together with, verb agrees with the first subject. For example, the teacher along with the students. ಇಲ್ಲಿ ಏನ್ ಮಾಡ್ತಾರೆ, ಅಲಾಂಗ್ ವಿತ್ ಆಸ್ ವೆಲ್ ಆಸ್ ಆದ್ಮೇಲೆ ಒಂದು ಸಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ ನಾವು. ಅದು ಪ್ಲೂರಲ್ ಇರ್ಲಿ ಸಿಂಗ್ಯುಲರ್ ಇರ್ಲಿ ಅದು ಮ್ಯಾಟರ್ ಅಲ್ಲ. ಬಟ್ ಫಸ್ಟ್ ಸಬ್ಜೆಕ್ಟ್ ಯಾವ್ದಿರತ್ತಲ್ಲ ಅದು ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ಅದ್ರ ಮೇಲೆ ಏನಾಗತ್ತೆ, ವರ್ಬ್ ಡಿಸೈಡ್ ಆಗತ್ತೆ. ದ ಟೀಚರ್ ಅಲಾಂಗ್ ವಿತ್ ದ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ, ದ ಟೀಚರ್ ಅನ್ನುವಂಥದ್ದು ಸಿಂಗ್ಯುಲರ್ ಇದೆ. ಸೊ ಇಲ್ಲಿ ವರ್ಬ್ ಈಸ್ ಯೂಸ್ ಮಾಡಿದ್ದೇವೆ. ಯಾಕೆ, ಫಸ್ಟ್ ಇರೋದನ್ನ ನಾವು ಕನ್ಸಿಡರ್ ಮಾಡ್ತೇವೆ ವರ್ಬ್ ಅನ್ನ ಹಾಕುವಾಗ. ಮೈ ಬ್ರದರ್ ಆಸ್ ವೆಲ್ ಆಸ್ ಮೈ ಸಿಸ್ಟರ್ಸ್ ಈಸ್ ಕಮಿಂಗ್. ಇಲ್ಲಿ ಸಿಸ್ಟರ್ಸ್ ಪ್ಲೂರಲ್ ಇದೆ, ಬಟ್ ಫಸ್ಟ್ ಸಬ್ಜೆಕ್ಟ್ ಅನ್ನ ನಾವು ಕನ್ಸಿಡರ್ ಮಾಡೋದ್ರಿಂದ ಮೈ ಬ್ರದರ್ ಸಿಂಗ್ಯುಲರ್ ಅಲ್ಲಿ ಇದೆ. ದಟ್ಸ್ ವೈ ಈಸ್ ಕಮಿಂಗ್ ಅಂತ ಆಗುತ್ತೆ. ನೆಕ್ಸ್ಟ್ 10th one, collective nouns usually take a singular verb when the group acts as one unit. ಸೊ ಕಲೆಕ್ಟಿವ್ ನೌನ್ ಇರುತ್ತೆ. ಏನಂದ್ರೆ ದ ಕಮಿಟಿ, ದ ಟೀಮ್, ಆರ್ ಎಲ್ಸ್ ದ ಸ್ಟಾಫ್. ಸ್ಟಾಫ್ ಅಂದ್ರೆ ಏನು, ಟೀಚರ್ಸ್ ಇನ್ ಗ್ರೂಪ್ ಸ್ಟಾಫ್. ಸೊ ಇದಕ್ಕೆ ನಾವೇನ್ ಮಾಡ್ತೇವೆ, ಸಿಂಗ್ಯುಲರ್ ವರ್ಬ್ ಅನ್ನ ಹಾಕ್ತೇವೆ. ಫಾರ್ ಎಕ್ಸಾಂಪಲ್, ಯಾಕಂದ್ರೆ ಅವೆಲ್ಲ ಗ್ರೂಪ್ ಸೇರಿ ಒಂದು ಯೂನಿಟ್ ಅಂತ ಆಗತ್ತೆ. ಆ ಸ್ಕೂಲ್ ಸ್ಟಾಫ್ ಅಂದ್ರೆ ಆ ಸ್ಕೂಲಿನ ಒಂದು ಯೂನಿಟ್. ದಟ್ಸ್ ವೈ ಸಿಂಗ್ಯುಲರ್ ವರ್ಬ್ ಅನ್ನ ಹಾಕ್ತೇವೆ. ದ ಕಮಿಟಿ ಹ್ಯಾಸ್ ಡಿಸೈಡೆಡ್. ದ ಕಮಿಟಿ ಅದ್ರಲ್ಲಿ ತುಂಬಾ ಮೆಂಬರ್ಸ್ ಇದ್ದಾರೆ, ಬಟ್ ಮೆಂಬರ್ಸ್ ಗಳ ಗ್ರೂಪ್ ಅದು. ದಟ್ಸ್ ವೈ ಹ್ಯಾಸ್. ದ ಟೀಮ್ ಈಸ್ ವಿನ್ನಿಂಗ್. ದ ಟೀಮ್, ಈಗ RCB ಈಸ್ ಅ ಟೀಮ್, ಇದರಲ್ಲಿ ತುಂಬಾ ಪ್ಲೇಯರ್ಸ್ ಇದ್ದಾರೆ, ಅವರೆಲ್ಲ ಸೇರಿ ಒಂದು ಟೀಮ್ ಅಂತ ಆಗತ್ತಲ್ಲ, ಈಸ್ ವಿನ್ನಿಂಗ್. ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ಏನಂದ್ರೆ
When members act separately, a plural verb may be used. ಸಪೋಸ್ ಕಮಿಟಿಲಿ ತುಂಬಾ ಮೆಂಬರ್ಸ್ ಇದ್ದಾರೆ, ಅವರೊಂದು ಡಿಸಿಷನ್ ತಗೊಂಡ್ರು, ಬಟ್ ಬೇರೆ ಬೇರೆ ಮೆಂಬರ್ಸ್ ಡಿಸಿಷನ್ ಬೇರೆ ಬೇರೆ ಆಗಿದೆ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ದ ಕಮಿಟಿ ಆರ್ ಡಿವೈಡೆಡ್ ಇನ್ ದರ್ ಒಪಿನಿಯನ್ಸ್ ಪ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ 11th one. News, mathematics, politics, physics, these words look plural but take a singular verb. ಸೊ ಇವೆಲ್ಲ ವರ್ಡ್ಸ್ ಗಳನ್ನ ನೋಡಿದ್ರೆ ನಮ್ಗೆ ಏನಾಗುತ್ತೆ, ಎಸ್ ಎಂಡ್ ಆಗಿದೆ ನೋಡಿ. ಮ್ಯಾಥಮೆಟಿಕ್ಸ್ ಗಣಿತಗಳು, ಪೊಲಿಟಿಕ್ಸ್ ಅಂತ ನಾವು ಅನ್ಕೊಳ್ಬಹುದು, ಬಟ್ ಆ ತರ ಅಲ್ಲ, ಅದು ಸಿಂಗ್ಯುಲರ್ ವರ್ಡ್. ನ್ಯೂಸ್ ಅನ್ನುವಂಥದ್ದು ಮ್ಯಾಥಮೆಟಿಕ್ಸ್ ಇರ್ಬೋದು, ಪೊಲಿಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಸಿಂಗ್ಯುಲರ್ ವರ್ಬ್ ಅನ್ನೇ ತಗೊಳತ್ತೆ. ದಟ್ ನ್ಯೂಸ್ ಈಸ್ ಶಾಕಿಂಗ್, ಮ್ಯಾಥಮೆಟಿಕ್ಸ್ ಈಸ್ ಡಿಫಿಕಲ್ಟ್. ಓಕೆನಾ? ನೆಕ್ಸ್ಟ್, ಪೊಲೀಸ್, ಪೀಪಲ್, ಕ್ಯಾಟಲ್ ಯೂಸ್ ಅ ಪ್ಲೂರಲ್ ವರ್ಬ್. ಈ ಎಲ್ಲ ವರ್ಡ್ ಗಳಿಗೆ ನಾವು ಪ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡ್ತೇವೆ. ನೀವು ಪೊಲೀಸ್ ಅಂದ ತಕ್ಷಣ ಓಕೆ ಪೊಲೀಸ್ ಈಸ್ ಯೂಸ್ ಮಾಡೋದಲ್ಲ, ಆರ್. ದ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್, ಪೀಪಲ್ ಆರ್ ವೇಟಿಂಗ್. ಪೀಪಲ್ ಈಸ್ ಆಗಲ್ಲ, ಆರ್ ಆಗತ್ತೆ. ನೆಕ್ಸ್ಟ್ 13 one. A pair of takes a singular verb. ಯಾವ ಸೆಂಟೆನ್ಸ್ a pair of ಇಂದ ಸ್ಟಾರ್ಟ್ ಆಗತ್ತೆ ನೋಡಿ. A pair of shoes is on the floor. ಶೂಸ್ ಎರಡು ಇರ್ಬೋದು, ಬಲಗಾಲಿಗೊಂದು ಎಡಗಾಲಿಗೊಂದು ಅಂತ. ಬಟ್ ನೀವು ಒಂದೇ ಹಾಕೊಂಡ್ ತಿರುಗ್ತೀರಾ? ಇಲ್ಲ, ಅದು ಅದರ ಜೋಡಿ. ಸೊ ಅವೆರಡು ಸೇರಿ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿ ನಾವು ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ತೇವೆ. ಅ ಪೇರ್ ಆಫ್ ಸೀಸರ್ಸ್ ಈಸ್ ಮಿಸ್ಸಿಂಗ್. ಸೀಸರ್ಸ್ ಅಂತ ಇದೆ, ನೀವು ಪ್ಲೂರಲ್ ಅನ್ನ ಆರ್ ಅಂತ ಹಾಕ್ಬಾರ್ದು. ನೆಕ್ಸ್ಟ್, ಡಿಸ್ಟೆನ್ಸ್, ಟೈಮ್, ಮನಿ ಆಸ್ ಒನ್ ಯೂನಿಟ್. ಈಗ 10 ಕಿಲೋಮೀಟರ್ಸ್ ಇರ್ಬೋದು, 50 ಕಿಲೋಮೀಟರ್ಸ್ ಇರ್ಬೋದು, ಅವೆಲ್ಲ ಸೇರಿ ಅದು ಒಂದ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ಟೈಮ್ ಅಲ್ಲಿ ಬಂದ್ರೆ 10 years, 20 years, 25 years ಅವೆಲ್ಲ ಸೇರಿ ಒಂದ್ ಯೂನಿಟ್ ಆಗತ್ತೆ. ಮನಿಗ್ ಬಂದ್ರೆ 2 lakhs, 10 lakhs, 5 lakhs, 6 lakhs ಇವೆಲ್ಲ ಸೇರಿ ಒಂದ್ ಯೂನಿಟ್ ಆಗಿರೋದ್ರಿಂದ ಅದರ ಮುಂದ್ಗಡೆಗೆ ನಾವು ಸಿಂಗ್ಯುಲರ್ ವರ್ಬ್ ಅನ್ನ ಹಾಕ್ತೇವೆ. 10 kilometers is a long time. 5 years is a long time. 1 lakh rupees is enough. ಸೊ ಈ ತರ ನಾವು ಯೂಸ್ ಮಾಡ್ತೇವೆ. ಫಸ್ಟ್ ಒಂದು 10 kilometers is a long distance, not a long time. Okay? Yes. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.